ಹೊಸ ವರ್ಷವನ್ನ ಸ್ವಾಗತಿಸಿಕೊಳ್ಳೋದಕ್ಕೆ ಈಗ ಆಲ್ರೆಡಿ ವಿಜಯನಗರ ಜಿಲ್ಲೆಯ ಜನ ತುದಿಗಾಲಲ್ಲಿ ನಿಂತಿದ್ದಾರೆ. 2025 ಕಳೆದು 2026ಕ್ಕೆ ಕಾಲಿಡ್ಲಿಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಕೂಡ ಬಾಕಿ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲೂ ಕೂಡ ನಾವಿವತ್ತು ವಿಜಯನಗರ ಜಿಲ್ಲಾ ಕೇಂದ್ರ ಹೊಸಪೇಟೆಯಲ್ಲಿ ಇದ್ದೀವಿ. ಹೊಸಪೇಟೆಯ ಕೇಕ್ ಪ್ಯಾರಡೈಸ್ ಬೇಕರಿ ಬಳಿ ಇದ್ದೀವಿ. ಈಗ ಆಲ್ರೆಡಿ ನೋಡಬಹುದು ಜನಗಳು ಕೂಡ ಕೇಕ್ ಅನ್ನ ಖರೀದಿ ಮಾಡ್ಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಬಗೆ ಬಗೆಯ ಕೇಕ್ಗಳನ್ನ ನಾವು ಕಾಣ್ತಾ ಇದ್ದೀವಿ. ಬ್ಲಾಕ್ ಬೆರಿ ಆಗಿರ್ಬೋದು, ವೆನಿಲಾ ಆಗಿರ್ಬೋದು, ಸ್ಟ್ರಾಬೆರಿ, ಚಾಕ್ಲೇಟ್ ತರದಂತ ಕೇಕ್ಗಳನ್ನ ಖರೀದಿ ಮಾಡ್ಕೊಳ್ಳೋದಕ್ಕೆ ಕೂಡ ಈಗ ಸಾರ್ವಜನಿಕರು ಕೂಡ ಮುಗಿಬಿದ್ದಿರ್ತಕ್ಕಂಥದ್ದು. ಹಾಗೇನೆ ಈ ಕೇಕ್ ಅನ್ನ ಖರೀದಿ ಮಾಡ್ತಕ್ಕಂಥದ್ದು ಕೂಡ ನಾವು ಲೈವ್ ಆಗಿ ತೋರಿಸ್ತಾ ಇದೀವಿ. ಅದೇ ನಿಟ್ಟಿನಲ್ಲೂ ಕೂಡ ಈ ಬೇಕರಿಯ ಮಾಲೀಕರು ಕೂಡ ಇದ್ದಾರೆ, ರಂಗನಾಥ್ ಅವರು. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಯಾಕಂತ ಹೇಳಿದ್ರೆ ಹೊಸ ವರ್ಷವನ್ನ ಸ್ವಾಗತಿಸಿಕೊಳ್ಳೋದಕ್ಕೆ ಸಾರ್ವಜನಿಕರು ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಮತ್ತೆ ಕೇಕ್ ಅನ್ನ ಖರೀದಿ ಮಾಡೋದು. ಯಾಕಂದ್ರೆ ಪ್ರತಿ ವರ್ಷ ಕೂಡ ಈ ಕೇಕ್ ಪ್ಯಾರಡೈಸ್ ಏನಿದೆ, ಈ ಬೇಕರಿಯಲ್ಲಿ ಅತಿ ಹೆಚ್ಚು ಕೇಕ್ಗಳು ಮಾರಾಟವಾಗ್ತಕ್ಕಂಥದ್ದು ಕೂಡ ಒಂದು ಇದು ಇದೆ. ಹಾಗಾಗಿ ಇದೇ ಮಾಲೀಕರು ರಂಗನಾಥ್ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಹೊಸ ವರ್ಷ ಬರ್ತಾ ಇದೆ. ಪ್ರತಿ ವರ್ಷ ಕೂಡ ನಿಮ್ಮ ಅಂಗಡಿಯಲ್ಲಿ ಅತಿ ಹೆಚ್ಚು ಕೇಕ್ಗಳು ಮಾರಾಟ ಆಗ್ತವೆ. ಯಾವ ತರದ ಕೇಕ್ಗಳು ಮಾರಾಟ ಆಗ್ತವೆ? ಯಾವ ಟೈಮಲ್ಲಿ ಹೆಚ್ಚಿಗೆ ಮಾರಾಟ ಆಗ್ತವೆ? ಸರ್, ನಮ್ಮ ಹತ್ರ ಒಂದು 28-30 ವೆರೈಟಿ ಕೇಕ್ ಮಾಡ್ತೀವಿ ಸರ್ ನಾವು. ನಮ್ಮ ಹತ್ರ ಸ್ಪೆಷಲ್ ಅಂದ್ರೆ ಪೇಸ್ಟ್ರಿ ಕೇಕು, ಬ್ಲಾಕ್ ಫಾರೆಸ್ಟ್, ಪಿಸ್ತಾ, ಬಾದಾಮು, ಬಟರ್ ಸ್ಕಾಚ್, ರೆಡ್ ವೆಲ್ವೆಟ್, ಮ್ಯಾಂಗೋ, ಅವತ್ತ ನಾನಾ ತರ ಮಾಡ್ತೀವಿ ಸರ್. ಬಟ್ ಬೆಳಗಿಂದ ರಶ್ ಕಮ್ಮಿ ಇತ್ತು, ಈಗ ರಶ್ ಸ್ಟಾರ್ಟ್ ಆಗ್ತಾ ಇದೆ. ಈ ಸರಿ ಹೋದ್ ಸರಿ ಕೊಟ್ಟಂಗೆ ಈ ಸರಿ ಏನೋ ನಮಗೆ ರೂಲ್ಸ್ ಹೇಳಿಲ್ಲ, ಬೇಗ ಕ್ಲೋಸ್ ಮಾಡಿ ಅಂತ. ಟೈಮ್ ಇದೆ, ನೀವು ನೋಡ್ಬೇಕು ಸರ್. ಆಫರ್ ಇದ್ರೆ ಜನರು ಸರ್ ಈಗ ಸರ್ ಆಫರ್ ಜನ ಬರ್ತಾರೆ, ಬಟ್ ನಮ್ಮ ಹತ್ರ ಕ್ವಾಲಿಟಿ ಮೇಂಟೈನ್ ಸರ್. ನಾವು ಯಾವ್ದು ಆಫರ್ ಮಾಡಿದ್ರೆ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಕೊಡ್ತೀವಿ. ಅವಾಗ ರೆಸ್ಪಾನ್ಸ್ ನಮ್ಮ ಹತ್ರ ಆಫರ್ ಯಾರು ಕೇಳಲ್ಲ ಸರ್. ಸರ್ 1 kg ಎಷ್ಟಿದೆ? ಸರ್ 1 kg ಬಂದ್ಬಿಟ್ಟು 600 ರೂಪಾಯಿ ಕೆಜಿ ಸರ್. ಪೇಸ್ಟ್ರಿ ಕೇಕ್ ಬಂದ್ಬಿಟ್ಟು ನಾರ್ಮಲ್ ಕೇಕ್ ಬಂದ್ಬಿಟ್ಟು 370 ರೂಪಾಯಿ ಕೆಜಿ ಇದೆ. ನಮ್ಮ ರೆಗ್ಯುಲರ್ ಕಸ್ಟಮರ್ಗೆ ಹೆಚ್ಚು ನಾವು ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಕೇಕ್ ಅಂದ್ರೆ ಕೆಮಿಕಲ್ ಮಿಕ್ಸ್ ಇರುತ್ತೆ? ಇಲ್ಲ ಸರ್, ಆ ಥರದ್ದು ಯಾವುದಿಲ್ಲ ಸರ್. ನಾವು ಯಾವ್ದು ಆ ಥರ ಯೂಸ್ ಮಾಡೋದಿಲ್ಲ. ಎಡಿಬಲ್ ಯೂಸ್ ಮಾಡೋದು, ಎಲ್ಲ ಗೌರ್ಮೆಂಟ್ ಪ್ರಕಾರದಿಂದ ಯೂಸ್ ಮಾಡೋದು. ಯಾವ ಥರ ಯಾವ ಕೆಮಿಕಲ್ ಯೂಸ್ ಮಾಡಲ್ಲ ಸರ್. ನಾವು ಅದನ್ನೇ ಸರ್ ಎಕ್ಸ್ಪ್ಲೇನ್ ಮಾಡೋದು. ನಾವು ಪ್ರತಿಯೊಂದು ಬ್ರಾಂಡೆಡ್ ಯೂಸ್ ಮಾಡೋದು, ಅದು ಸರ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀವಿ ನಾವು. ಇದು ಮಾಲೀಕರಾದಂತಹ ರಂಗನಾಥ್ ಅವ್ರ ಮಾತು. ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಬೇಕರಿಯಲ್ಲಿ ತರಹೇವಾರಿ ಕೇಕ್ಗಳಿದಾವೆ. ಸ್ಟ್ರಾಬೆರಿ ಆಗಿರ್ಬೋದು, ವೆನಿಲಾ ಆಗಿರ್ಬೋದು, ಬಗೆ ಬಗೆಯ ಕೇಕ್ಗಳನ್ನ ಖರೀದಿ ಮಾಡ್ಕೊಳ್ಳೋದಕ್ಕೆ ಜನ ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಯಾವುದೇ ರೀತಿಯಾದಂತ ನಾವು ಕೆಮಿಕಲ್ ಅನ್ನ ಮಿಕ್ಸ್ ಮಾಡಲ್ಲ. ಹಾಗಾಗಿ ಕೇಕ್ ಅನ್ನ ಖರೀದಿ ಮಾಡಬಹುದು ಅನ್ನುವಂತಹ ಮಾತುಗಳನ್ನ ಬೇಕರಿ ಮಾಲೀಕರಾದಂತಹ ರಂಗನಾಥ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ. Happy New Year once again. ಇದು ಐಸ್ ಕ್ರೀಮ್ ಪ್ಯಾಕೆಟ್ ಎಷ್ಟು? 70 ರೂಪಾಯಿ ಅಮೌಂಟ್ ಎಷ್ಟಾಗ್ತದೆ?